ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ವೃಷಭ ರಾಶಿಯವರಿಗೆ ಶನಿ ಗ್ರಹದ ಪರಿವರ್ತನೆ ಹೇಗಿದೆ, ಶನೇಶ್ವರನು ಏನೇನು ಶುಭವಾದಂಥ ಲಾಭಗಳನ್ನು ಅನುಗ್ರಹ ಮಾಡಬಹುದು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮೃಗಶಿರಾ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ಏನಿದೆ ನಕ್ಷತ್ರ ಪರಿಹಾರಗಳು ಎಂಬುದನ್ನು ಗಮನಿಸೋಣ. 29/3/2025 ಶನೇಶ್ವರನು ದಶಮ ರಾಶಿಯಲ್ಲಿರುವಂತಹ ಶನೇಶ್ವರನು, ಯಾಕಂದರೆ ನಿಮ್ಮ ರಾಶಿಗೆ ಮಿತ್ರನು. ಶುಕ್ರ ಮತ್ತು ಶನೇಶ್ವರ 2 ಗ್ರಹಗಳು ಕೂಡ ಮಿತ್ರರು. ಹಾಗಾಗಿ 9ನೇ ಮನೆ ಮತ್ತು 10ನೇ ಮನೆ ರಾಶ್ಯಾಧಿಪತಿಯಾದಂಥ ಶನೇಶ್ವರನು 11ನೇ ಮನೆಗೆ ಏಕಾದಶ ಸ್ಥಾನಕ್ಕೆ ಶನೇಶ್ವರನು ಬದಲಾವಣೆ ಆಗ್ತಾ ಇದ್ದಾನೆ. ಏಕಾದಶ ಸ್ಥಾನ ಅಂತಂದರೆ ಒಂದು ಹಂತಕ್ಕೆ ಶುಭ ಸ್ಥಾನ ಎಂಬುದಾಗಿ ಕರೀತಾರೆ. 6, 3, 11ನೇ ಸ್ಥಾನದಲ್ಲಿ ಶನೇಶ್ವರನು ವಿಶೇಷ ಬಲವನ್ನು ಹೊಂದುತ್ತಾನೆ ಎಂಬುದಾಗಿ ಶಾಸ್ತ್ರ ಹೇಳ್ತದೆ. ಹಾಗೆ ಪರಾಶರರು ಒಂದು ಕಡೆಗೆ ಅದಕ್ಕೆ ಅಪವಾದಗಳನ್ನು ಕೂಡ ಹೇಳ್ತಾರೆ. 3 ಷಟ್ ಆಯಾಹ ದೀಪಾಹ ಸರ್ವೇ ಪಾಪಫಲಾಹ ಸ್ಮೃತಾಹ ಅಂತ ಜಾತಕ ಫಲಗಳನ್ನು ಹೇಳುವಾಗ ಹೇಳ್ತಾರೆ. ಆದರೂ ಸಾಮಾನ್ಯವಾಗಿ ಏಕಾದಶ ಸ್ಥಾನಕ್ಕೆ ಶನೇಶ್ವರನು ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂಥೇಳಿ ನಿರ್ದಿಷ್ಟವಾಗಿ ಯೋಚನೆ ಮಾಡ್ತಾ ಶನೇಶ್ವರನು ಒಳ್ಳೆಯ ಫಲಗಳನ್ನೇ ನೀಡಲಿ ಎಂಬುದಾಗೂ ಕೂಡ ಹೇಳ್ತಾ, ಇದು ಗೋಚಾರ ಫಲ, ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಹೇಗಿದೆಯೋ ಗೊತ್ತಿಲ್ಲ. ಹಾಗಾಗಿ ಅದನ್ನು ಕೂಡ ಜನ್ಮಜಾತಕಗಳನ್ನು ಕೂಡ ಗಮನಿಸ್ತಾ ಜೊತೆಗೆ ಈ ಗೋಚಾರ ಫಲಗಳನ್ನು ಕೂಡ ಗಮನಿಸಿ ವೃಷಭ ರಾಶಿಯವರು. ಇದೇ ಸಂಪೂರ್ಣವಾದಂಥ ಫಲ. ಇವರು ಹೇಳ್ಬಿಟ್ರಪ್ಪ, ಶನೇಶ್ವರನು ಏಕಾದಶಕ್ಕೆ ಬರ್ತಾನಂತೆ, ನಮಗೆ ಬಹಳ ಒಳ್ಳೆಯ ರೀತಿಯಾದಂಥ ಯೋಗ ಕೊಡ್ತಾನೆ ಹೇಳುವಂಥದ್ದಲ್ಲ. ನಿಮ್ಮ ಜಾತಕದಲ್ಲೇ ಬಲ ಇಲ್ಲ ಅಂತಾದರೆ ಇದೆಲ್ಲ ಯಾವುದೂ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಿಲ್ಲ. ಇರಲಿ, ಒಟ್ಟಿನಲ್ಲಿ ನಾವು ಗಮನಿಸುವಂಥದ್ದು ಒಂದು ಹಂತಕ್ಕೆ ಏಕಾದಶ ಸ್ಥಾನಕ್ಕೆ ಬಹಳ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಋಷಿಮುನಿಗಳು ಹೇಳಿದ್ದಾರೆ. ಹೇಳಿ ಅಂತಹದ್ದನ್ನು ನಾವು ಯೋಚನೆ ಮಾಡ್ತಾ ಹೋಗೋಣ. ಏನು ನೋಡಿ, ಒಂದನೇದಾಗಿ ಶಾಸ್ತ್ರ ಪ್ರಕಾರವಾಗಿ ನಿಮಗೆ ಶನೇಶ್ವರನು ಶುಕ್ರನು ಬಹಳ ಮಿತ್ರ, ಇದು ನಿಮಗೆ ಗೊತ್ತಿದೆ. ಹಾಗಾಗಿ ನಿಮಗೆ ಮಿತ್ರಗ್ರಹವಾದದ್ರಿಂದ ಆದಷ್ಟು ಒಳಿತನ್ನೇ ಮಾಡ್ತಾನೆ ಸ್ವಾಭಾವಿಕವಾಗಿ. ಆದರೆ ಅವನು ಕೂತಂತಹ ಮನೆ ಗುರುವಿನ ಮನೆ, ಧರ್ಮದ ಮನೆ, ಒಳ್ಳೆ ರೀತಿಯಾದಂಥ ಮನೆ. ಗುರುವಿಗೆ ಶುಕ್ರನಿಗೆ ಪರಸ್ಪರ ಸಮಶತ್ರುತ್ವ ಅಂತ ಹೇಳ್ತೇವೆ. ಒಬ್ಬನಿಗೆ ಸಮ, ಇನ್ನೊಬ್ಬನಿಗೆ ಶತ್ರು. ಹಾಗಾಗಿ ಸಮಶತ್ರುತ್ವ ಇರುವ ಮಾತ್ರದಿಂದ ಶನೇಶ್ವರನು ಸ್ವಲ್ಪ ಸಮವನ್ನು ಉಂಟು ಮಾಡಬಹುದು, ಸ್ವಲ್ಪ ಶತ್ರುತ್ವವನ್ನು ಕೂಡ ಉಂಟು ಮಾಡಬಹುದು ಎಂಬುದನ್ನು ಹೇಳ್ತಾ ಶುಭ ಫಲಗಳನ್ನು ಏನು ಅಂಥೇಳಿ ನಿರೀಕ್ಷೆ ಮಾಡೋಣ. ಒಂದನೇದಾಗಿ ಅವನು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಇದು ಬಹಳ ಒಳ್ಳೆಯ ರೀತಿಯಾದಂಥದ್ದು. ನಿಮ್ಮ ರಾಶಿಯನ್ನು ಶನೇಶ್ವರನು ನೋಡಿದ್ರೆ ಒಂದಂತಕ್ಕೆ ಒಳ್ಳೆಯದೇ ಆಗುತ್ತದೆ. ಯಾವ್ಯಾವ ತರಹ ಬೆಳವಣಿಗೆಗಳಾಗಬಹುದು. ಒಂದನೇದಾಗಿ ನೀವು ಎದ್ದು ನಿಲ್ಲುವ ಹಾಗೆ ಮಾಡ್ತಾನೆ. ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಯಾವುದೋ ಒಂದು ಕೆಲಸ ಕುಂಟುತ್ತಾ ಮಾಡ್ತಾ ಇದ್ದೀರಿ, ಆ ಕುಂಟುತ್ತಾ ಮಾಡ್ತಾ ಇರುವಂಥ ಕೆಲಸ ಬಲಿಷ್ಠವಾದಂಥ ಕೆಲಸ ಆಗುವಾಗ ಮಾಡ್ತಾನೆ ಶನೇಶ್ವರನು. ಮತ್ತು ಎರಡನೇದಾಗಿ ವಿಶೇಷವಾಗಿ ಹಣಕಾಸನ್ನು ಕೂಡ ಅಭಿವೃದ್ಧಿ ಆಗುವಂಗೆ ಮಾಡ್ತಾನೆ. ಎಷ್ಟೋ ಸಲ ನಾವು ಬಿಸ್ನೆಸ್ಸನ್ನು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಹಣಕಾಸು ಅನುಕೂಲ ಆಗುವುದಿಲ್ಲ. ಆದರೆ ಶನೇಶ್ವರನ ಅನುಗ್ರಹದಿಂದ ಹಣಕಾಸಿಗೂ ಕೂಡ ಅನುಗ್ರಹ ಆಗುವಾಗ ಮಾಡ್ತಾನೆ. ಇದು ಬಹಳ ಒಳ್ಳೆಯ ರೀತಿಯಾದಂಥ ಫಲ ನಿಮಗೆ. ಹಾಗೆ ಅನಂತರದಲ್ಲಿ ಒಂದು ಸ್ಥಿರವಾದಂತಹ ಅಸೆಟ್ಟನ್ನು ಉಂಟು ಮಾಡ್ತಾನೆ ಅವನು. ಸ್ಥಿರ ಆಸ್ತಿ, ನಿಮಗೆ ಒಂದು ಅಸೆಟ್ಟು ಅಂತ ನಾವು ಏನು ಹೇಳ್ತೇವೋ ಅದು ನಿಮ್ಗೆ ಉಳಿಯುವಂತಹ ಪ್ರಯತ್ನಗಳನ್ನು ಕೂಡ ಶನೇಶ್ವರ ಮಾಡ್ತಾನೆ. ಯಾಕಂದರೆ ವೃಷಭ ರಾಶಿಯವರು ಸಾಕಷ್ಟು ಒಳಿತನ್ನು ಮಾಡಿದಂಥವರಿದ್ದೀರಿ, ಸಾಕಷ್ಟು ಜನಕ್ಕೆ ಅವಕಾಶ ಕೊಟ್ಟಂಥವರಿದ್ದೀರಿ, ಸಾಕಷ್ಟು ಜನಕ್ಕೆ ತೊಂದರೆ ಇದ್ದಾಗ, ಸಮಸ್ಯೆ ಇದ್ದಾಗ ನೀವೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ನೀವು ಅಲ್ವಾ. ನಿಮ್ಮ ಜೀವನದಲ್ಲಿ ಎಷ್ಟೋ ಜನ ಕೃತಿಕಾ ನಕ್ಷತ್ರ ಅಥವಾ ರೋಹಿಣಿ ನಕ್ಷತ್ರದವರೆಲ್ಲ ಬೇರೆಯವರಿಗಾಗಿ ನಿಮ್ಮ ಜೀವನವನ್ನೇ ಕೂಡ ಮುಡಿಪಾಗಿಟ್ಟಿದ್ದೀರಿ ನೀವು. ಬಹಳ ಜನರ ನಾವು ಜಾತಕ ನೋಡುವಾಗ ನೋಡ್ತೇವೆ. ನಿಮ್ಮೆಲ್ಲ ಜೀವನ, ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಇನ್ನೊಬ್ಬರ ಉದ್ಧಾರಕ್ಕೆ, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತೇಳಿ ಮುಡುಪಾಗಿ ಇಟ್ಟುಬಿಟ್ಟಿದ್ದೀರಿ ಜೀವನದಲ್ಲಿ. ನೀವು ಇನ್ನು ಹೆಚ್ಚಿನದಾಗಿ ಏನೂ ಕೂಡ ಮಾಡಲಿಕ್ಕಿಲ್ಲ ನೀವು ಜೀವನದಲ್ಲಿ. ಹಾಗಾಗಿ ಇಂತಹ ಮುಡಿಪಾಗಿಟ್ಟಂತಹ ಜೀವನವನ್ನು ಇನ್ನೂ ಕೂಡ ಒಳ್ಳೆಯದಾಗುವ ಹಾಗೆ ಭಗವಂತನು ಅನುಗ್ರಹಿಸ್ತಾನೆ. ಮತ್ತು ಸ್ಥಿರಾಸ್ತಿಗಳನ್ನು ಕೂಡ ಸಂಪಾದನೆ ಆಗುವಾಗ ಮಾಡ್ತಾನೆ. ಮತ್ತು ನಿಮ್ಮಲ್ಲಿರುವಂತಹ ಕ್ಲೇಶಗಳು ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಲ್ಲೋ ಮನಃ ಕ್ಲೇಶ, ಯಾರ ಬಗ್ಗೆನೋ ಏನೋ ಬೈಕೊಡ್ತಾ ಇದ್ರಿ, ಅಥವಾ ಯಾರ ಬಗ್ಗೆನೋ ಸಮಾಧಾನ ಆಗ್ತಾ ಇಲ್ಲ, ಅವ್ರು ಹಾಗೆ ಇವ್ರು ಹೀಗೆ ಹೇಳುವಂತಹ ಚಿಂತೆ ಜಾಸ್ತಿ ತಲೆಯಲ್ಲಿ ಬರ್ತಾ ಇದೆ. ಅದನ್ನೆಲ್ಲ ಒರೆಸ್ಬಿಡ್ತಾನೆ ಶನೇಶ್ವರನು. ನೀ ಸರಿಯಾಗಪ್ಪ, ನೀ ಕರೆಕ್ಟ್ ಆಗಪ್ಪ ಅಂಥೇಳಿ
ಹೇಳುವಂಥ ಅವಕಾಶಗಳನ್ನು ಶನೇಶ್ವರ ನೀಡುತ್ತಾನೆ. ಇದು ಬಹಳ ಮುಖ್ಯವಾಗಿ ಯಾವಾಗೂ ಕೂಡ ಆಗುವುದಿಲ್ಲ. ಅವನು ಏಕಾದಶ ಸ್ಥಾನಕ್ಕೆ ಬಂದಾಗ ನಿಮ್ಮನ್ನು ಒಂದಂತಕ್ಕೆ ಶುದ್ಧಿ ಆಗುವಾಗ ಮಾಡ್ತಾನೆ. ನಾವು ಕರೆಕ್ಟಾಗಿರಬೇಕು, ನಾನು ಕರೆಕ್ಟಾಗಿ ಮಾಡಬೇಕು ಅನ್ನುವಂಥದ್ದು ಇರುತ್ತೆ ನೋಡಿ. ಜಗತ್ತಲ್ಲಿ ಎಲ್ಲರನ್ನೂ ಕೂಡ ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವರವರ ಕರ್ಮವಶಾತ್, ಜನ್ಮವಶಾತ್, ಸಂಸ್ಕಾರವಶಾತ್ ಅವರವರಿಗೆ ಏನೇನು ಬುದ್ಧಿ ಬಂದಿರಬೇಕೋ ಬಂದಿರುತ್ತದೆ. ಆದರೆ ಸರಿಯಾದಂತಹ ದಾರಿ, ಸರಿಯಾದಂಥ ಅವಕಾಶಗಳನ್ನು ನಿಮ್ಮ ರಾಶಿಗೆ ದೃಷ್ಟಿ ಇಟ್ಟ ತಕ್ಷಣವೇ ನಿಮ್ಮನ್ನು ಒಳ್ಳೆ ರೀತಿಯಾಗಿ ಮಾಡ್ತಾನೆ, ನಿಮ್ಮನ್ನು ಸಜ್ಜನರಾಗುವ ಹಾಗೆ ಮಾಡ್ತಾನೆ ಶನೇಶ್ವರನು. ಹಾಗಾಗಿ ಏಕಾದಶ ಸ್ಥಾನ ಅಂದರೆ ಬಹಳ ಒಳ್ಳೆ ರೀತಿಯಾದಂಥದ್ದು. ಮತ್ತು ಎಷ್ಟೋ ಸಲ ಜೀವನದಲ್ಲಿ ಇದು ಆಗಲ್ಲ, ಇದು ಸಿಗಲ್ಲ, ಈ ಕೆಲಸ ನನಗೆ ಆಗುವುದೇ ಇಲ್ಲ ಹೇಳುವಂಥ ವ್ಯಕ್ತಿಗಳಿಗೂ ಕೂಡ ಆ ಕೆಲಸವನ್ನು ಕೊಡಿಸ್ಕೊಡ್ತಾನೆ. ಮತ್ತು ನಿಮ್ಮ ಸನಾತನವಾದಂಥ ಧರ್ಮ ಪರಂಪರೆ ಅಥವಾ ಶಾಸ್ತ್ರ ಪರಂಪರೆಗಳನ್ನು ನೀವು ಮಾಡ್ತಾ ಇದ್ದರೆ ನಿಮಗೆ ಅದರಲ್ಲಿ ಹೆಚ್ಚಿನದಾದಂತಹ ಒಳ್ಳೆ ರೀತಿಯಾದಂಥ ಬೆಳವಣಿಗೆ ಕೊಡ್ತಾನೆ. ಮತ್ತು ನಿಮ್ಮ ಕೈಯಿಂದ ಧರ್ಮ ಕಾರ್ಯಗಳನ್ನು ಶನೇಶ್ವರನು ಜಾಸ್ತಿಯಾಗಿ ಮಾಡಿಸ್ತಾನೆ. ಧರ್ಮ ಕಾರ್ಯಗಳು ನಿಮ್ಮ ಕೈಯಿಂದ ಆಗ್ತಾ ಇಲ್ಲ, ಎಲ್ಲವೂ ನಡೀತಾ ಇದೆ, ಏನೋ ಒಂದು 10 ರೂಪಾಯಿ ಬರ್ತಾ ಇದೆ, ಅದರಲ್ಲಿ ಒಂದು 50 ಪೈಸೆಯನ್ನಾದರೂ ಕೂಡ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಗುರುವಿನ ಮನೆಯಲ್ಲಿ ಬಂದು ಕೂತಿದ್ದಾನೆ ನೋಡಿ. ಹಾಗಾಗಿ ಯಾರಿಗೆ ಆಶ್ರಯ ಇಲ್ಲೋ ಅಂಥವ್ರಿಗೆ ಆಶ್ರಯ ಕೊಡಿಸುವಂತಹ ಪ್ರಯತ್ನ ನಿಮ್ಮ ಕೈಯಲ್ಲಿ ಆದರೆ ನೀವು ಕೊಡಬಹುದು, ಅಥವಾ ಕೊಡಲಿಕ್ಕೆ ಇಲ್ವಾ ಅಥವಾ ಇನ್ನೊಬ್ಬರಿಗೆ ಕೊಡಿಸುವಂತಹ ಪ್ರಯತ್ನ ಆದರೂ ಕೂಡ ಮಾಡಬಹುದು. ಎಷ್ಟೋ ಸಲ ನಮ್ಮ ಶಾಸ್ತ್ರ ಏನು ಹೇಳ್ತದೆ ಅಂತಂದರೆ ಷಡೇತೆ ಫಲಭಾಗಿನಃ ಎಂಬುದಾಗಿ ಹೇಳ್ತಾರೆ. ಒಬ್ಬರಿಗೆ ಫಲ ಸಿಗತ್ತೆ ಅಂತಲ್ಲ, ಒಳ್ಳೆಯದನ್ನು ಮಾಡುವಂತೇಳಿ ಪ್ರೇರಣೆ ಮಾಡಿದವರಿಗೂ ಕೂಡ ಒಳ್ಳೆ ರೀತಿಯಾದಂಥ ಫಲಗಳನ್ನು ಭಗವಂತ ಅನುಗ್ರಹಿಸ್ತಾನೆ ಅಂತ. ಇವತ್ತಿನ ಕಾಲದಲ್ಲಿ ಎಷ್ಟೋ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಅಪ್ಪ ತೀರ್ಥಕ್ಷೇತ್ರಕ್ಕೆ ನೋಡು ಹೋಗಬೇಕು ಅಂದ್ಕೊಂಡಿದ್ದೇನೆ ಅಂತಂದರೆ ಕೂತ್ಕೊಂಡು ಪುರುಸತಿ ಇದ್ದವನು ನೋಡಪ್ಪ ರೂಟನ್ನು ಹೀಗೆ ಹೋಗಬೇಕು, ಇಲ್ಲಿ ವ್ಯವಸ್ಥೆ ಇದೆ, ಈ ಥರ ರೂಮ್ ಇದೆ, ಈ ಥರ ದರ್ಶನದ ವ್ಯವಸ್ಥೆ ಇದೆ, ಈ ಸಮಯಗಳನ್ನು ನೀವು ಹೋಗಿ ಮಾಡಬಹುದು ಅಂತ ಯಾರೋ ಒಬ್ಬರು ಗೈಡ್ ಮಾಡಿದ್ರು ಕೂಡ ಅದು ಪುಣ್ಯಾಂಶವೇ, ಶಾಸ್ತ್ರದಲ್ಲಿ ಹೇಳ್ತದೆ. ಹಾಗಾಗಿ ಈ ಪುಣ್ಯಗಳನ್ನು 10 ಥರದಲ್ಲಿ ನಾವು ಯೋಚನೆ ಮಾಡಿ ಪಡಿಬಹುದು. ಅಂಥದ್ದಕ್ಕೆ ಈಗ ನಿಮ್ಮ ಏಕಾದಶಕ್ಕೆ ಬಂದಾಗ ಅವಕಾಶ ಇದೆ. ಶನೇಶ್ವರನು ಧರ್ಮದ ಮನೆಯಲ್ಲಿ ಕೂತಿದ್ದಾನೆ. ಹಾಗಾಗಿ ಈಗ ಸದ್ಯಕ್ಕೆ 7.7 ಶನಿ ಇಲ್ಲ ನಿಮ್ಗೆ ವೃಷಭ ರಾಶಿಯವರಿಗೆ, ಚಿಂತೆ ಮಾಡೋದು ಬೇಡ. ಆದರೆ ಮುಂದೊಂದು ದಿವಸಕ್ಕೆ 7.7 ಶನಿ ಬರಲಿಕ್ಕಿದೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಈಗ ಧರ್ಮ ಕೆಲಸಗಳನ್ನೆಲ್ಲ ಮಾಡಬೇಕು. ಆದಷ್ಟು ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ತಪಸ್ಸನ್ನು, ಒಳ್ಳೆಯ ಅನುಷ್ಠಾನವನ್ನು, ಅಥವಾ ಸತ್ಪಾತ್ರರಿಗೆ ದಾನ ಮಾಡುವಂತಹ ಅವಕಾಶ ಇದ್ದಾಗ ಮಾಡುವಂಥದ್ದನ್ನು, ಅಥವಾ ದೇವತಾ ಜಪಾದಿಗಳನ್ನು ಜಾಸ್ತಿ ಮಾಡುವಂಥದ್ದು ವೃಷಭ ರಾಶಿಯವರು ಮಾಡ್ತೀರಿ. ಆದರೂ ಕೆಲವೊಂದು ಸಲ ನಿಮಗೇನಾಗುತ್ತೆ, ಸ್ವಲ್ಪ ವ್ಯವಹಾರಗಳು ಜಾಸ್ತಿ ಇದ್ದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ಹೇಳ್ತಾರಲ್ಲ, ಕಷ್ಟ ಬಂದಾಗೆ ದೇವರಿಗೆ ಶರಣ ಹೋಗುವಂಥ ಜಾಸ್ತಿ ಆಗುತ್ತೆ. ಆದರೆ ಹಾಗೆ ಮಾಡಬಾರದು. ಈ ಸಮಯದಲ್ಲಿ ಮುಂದೆ ನೀವು ಬರುವಂತಹ ಅಶುಭವಾದಂಥ ಫಲಗಳು ಮುಂದೆ ಬರಲಿಕ್ಕಿದೆ. ಹಾಗಾಗಿ ಇವಾಗೇ ನೀವು ಏನು ಕೂತ್ಕೊಂಡು ಪ್ರತಿನಿತ್ಯವೂ ಬೆಳಗ್ಗೆ ಒಂದು 10 ನಿಮಿಷವೋ 20 ನಿಮಿಷವೋ, ಯಾಕಂದರೆ ಸದಾಕಾಲ ನಾವು ಬೇರೆ ಎಡಿಟ್ ಆದಂತಹ ಮೊಬೈಲನ್ನು ಸ್ವಲ್ಪ ಕಡಿಮೆ ಮಾಡೋಣ, ಅಥವಾ ಬೇರೆ ರೀತಿಯಾದಂಥ ಓಡಾಟಗಳನ್ನು ಕಡಿಮೆ ಮಾಡೋಣ, ಅಥವಾ ಬೇರೆಯವ್ರ ಬಗ್ಗೆನೇ ಸದಾಕಾಲ ಚಿಂತನೆ ಮಾಡೋದು ಕಡಿಮೆ ಮಾಡೋಣ. ಆದಷ್ಟು ದೇವತಾ ಒಂದು 10 ನಿಮಿಷ ಪ್ರತಿನಿತ್ಯವೂ 10 ನಿಮಿಷ ಮಾಡಿ ನೋಡಿ ನೀವು ಹೇಗಾಗುತ್ತೆ ಅಂತ. ನಿಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಸಿಗುತ್ತೆ. ಮುಂದೆ ನಿಮ್ಮ ಕಷ್ಟ ಸಮಯದಲ್ಲಿ ಭಗವಂತ ಅನುಗ್ರಹ ಮಾಡಲಿಕ್ಕೆ ಅವನು ಇರ್ತಾನೆ, ನಿಮಗೆ ನಿಮ್ಮ ಜೊತೆಗೇ ಇರ್ತಾನೆ. ಅವನು ಖಂಡಿತವಾಗೂ ಕೈ ಬಿಡುವುದಿಲ್ಲ. ಹಾಗೆ ನಂತರದಲ್ಲಿ ಶನೇಶ್ವರನು ಪ್ರಯಾಣ ಯೋಗವನ್ನು ಕೂಡ ನಿಮಗೆ ಕೊಡುತ್ತಾನೆ. ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ. ಏಕಾದಶದಲ್ಲಿದ್ದಾಗ ಶುಭ ಏಕಾದಶ ಒಂದು ಪ್ರಯಾಣಾದಿಗಳನ್ನು ಕೊಟ್ಟು ಮನಸ್ಸಿಗೆ ಒಂದು ಆಹ್ಲಾದಕರವಾದಂಥ ವಾತಾವರಣಗಳನ್ನು ಕೂಡ ಕೊಡ್ತಾನೆ. ಎಲ್ಲೋ ಒಂದು ನನಗೆ ರಿಟೈರ್ಡ್ ಆದಾಗ ಒಂದು ಚಿಕ್ಕದಾದಂಥ ಮನೆ ಕಟ್ಟಬೇಕು ಅಥವಾ ದೂರದಲ್ಲಿ ವಾಸ ಮಾಡಬೇಕು, ಹೀಗೆಲ್ಲ ಇದ್ದರೆ ಆ ಪರಮಾತ್ಮನ ಒಂದು ಶುಭವಾದಂಥ ಲಾಭಗಳನ್ನು ಕೂಡ ಕೊಡ್ತಾನೆ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಏನು ಹೇಳ್ತೇವೆ, ಅವಕಾಶಗಳೇ ಇಲ್ಲ, ಯಾವಾಗೂ ಸದಾಕಾಲ ಓಡಾಟ ಮಾಡ್ತಾ ಇರುವಂಥದ್ದು. ಆದರೆ ಶನೇಶ್ವರನು ವಿಶ್ರಾಂತಿ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳನ್ನು ಕೂಡ ನಿಮಗೆ ಕೊಡ್ತಾನೆ. ಹಾಗಾಗಿ ರಿಟೈರ್ಡ್ ಲೈಫಿಗೋಸ್ಕರವಾಗಿ ಒಂದು 5 ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು. ಯಾಕಂದರೆ ಇನ್ನೂ ಲೇಟ್ ಇದೆ 7.7 ಶನಿ ಬರೋದು. ಒಂದನೇದಾಗಿ ಒಂದು ಸ್ಥಿರಾಸ್ತಿ ಸಂಪಾದನೆ, ಎರಡನೇದಾಗಿ ಇನ್ನೊಂದು 10 ವರ್ಷ 20 ವರ್ಷಕ್ಕೆ ಯಾವ ವಸ್ತು ಬೆಳವಣಿಗೆ ಆಗುತ್ತೋ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಮೂರನೇದಾಗಿ ಜೀವನದಲ್ಲಿ ಲಾಂಗ್ ಟರ್ಮ್ ಏನು ನಿಮ್ಮ ಗೋಲು ಗುರಿ ಇದೆಯೋ ಅದ್ರ ಬಗ್ಗೆ ನೀವು ಇವತ್ತು ಚಿಂತನೆ ಮಾಡುವಂತಹದ್ದು ಬಹಳ ಮುಖ್ಯವಾಗಿ ನಿಮಗೆ ಸಕ್ಸಸ್ ಆಗ್ತದೆ. ಇಂಥ ಸಮಯ ಇಲ್ಲ ನೋಡಿ ನಿಮಗೀಗ, ಎಲ್ಲವೂ ಕೂಡ ನಿಮ್ಗೆ ಅವಕಾಶ ನಿಮ್ಮ ಕೈಯಲ್ಲಿದೆ. ಈಗ ನಿಮಗೆ ಗುರುವಿನ ಅವಕಾಶ ಇದೆ, ಶನೇಶ್ವರನ ಅವಕಾಶ ಇದೆ ನಿಮಗೆ. ಹಾಗಾಗಿ ಈವಾಗ ನಿಮ್ಗೆ ಒಳ್ಳೆ ಟೈಮು ಅಂತೇಳಿ ಹೇಳಬಹುದು. ಈ ಟೈಮಿಗೆ ಏನು ಮಾಡ್ತಿರೋ ಅದೆಲ್ಲ ನಮ್ಮಲ್ಲಿ ಬರುವಂತಹ ಪಂಚಮಹಾಪುರುಷ ಯೋಗ ಅಂತೇಳಿ ಹೇಳ್ತೇವೆ. ಪಂಚಮಹಾಪುರುಷ ಯೋಗ ಅಂತಂದರೆ ಜಾತಕಗಳನ್ನು ಪ್ರಿಡಿಕ್ಟ್ ಮಾಡುವಾಗ ಹೇಳುವಂಥದ್ದು, ಗೋಚಾರಕ್ಕಲ್ಲ ಅದು. ಹಾಗಿದ್ದರೂ ಕೂಡ ಆ ರಾಜಯೋಗಗಳ ಏನು ಫಲಗಳು ಸಿಗಬಹುದು ನಿಮಗೆ, ಆ ಪಂಚಮಹಾಪುರುಷಗಳ ಯೋಗಗಳು ಅದರ ಅಲ್ಪವಾದಂತಹ ಯೋಗಗಳು ಕೂಡ ಈ ಗೋಚಾರದಲ್ಲಿ ಸಿಗಬಹುದು. ಯಾಕಂದರೆ ಅದೆಲ್ಲ ಜಾತಕ ಪ್ರಿಡಿಕ್ಟ್ ಮಾಡುವಾಗ ಜಾತಕ ಹೇಳುವಂಥದ್ದೇ ಬೇರೆ, ಗೋಚಾರ ಫಲಗಳೇ ಬೇರೆ, ಅದಕ್ಕೆ ಇದಕ್ಕೆ ಹೊಂದಾಣಿಕೆ ಮಾಡಬಾರ್ದು. ಹಾಗಾಗಿ ಈ ಒಂದು ಗೋಚಾರದಲ್ಲಿ ಅದರ ಒಂದು ಅಲ್ಪಾಂಶಗಳು ನಿಮಗೆ ಅಂದರೆ ಶುಭ ಯೋಗಗಳು ಅಂತೇಳಿ ಉದಾಹರಣೆ ಕೊಡ್ಲಿಕ್ಕೆ ಹೇಳಿದೆ ನಿಮಗಷ್ಟೇ.
ಹಾಗಾಗಿ ಅಂತಹ ಆ ಪಂಚಮಹಾಪುರುಷ ಯೋಗದ ಒಂದು ವಿಶೇಷವಾದಂಥ ಯೋಗಗಳು 5 ರೀತಿಯಾಗಿ ಕೊಡುತ್ತದೆ ಅಂತ. ನೀವು ಜೀರೋ ಇದ್ದವರು ಹೀರೋ ಆಗುವಾಗ ಮಾಡ್ತದೆ ಅಂತ. ಇವತ್ತೇನೂ ಇಲ್ಲ, ಇವತ್ತು ಬೀದಿಗಳಲ್ಲಿ ತಿರುಗ್ತಾ ಇದ್ದೀರಿ, ಬೀದಿಗಳು ಕೆಲಸ ಮಾಡ್ತಾ ಇದ್ದೀರಿ ಅಂತ ನಿಮಗೆ ಹೆಚ್ಚಿನದಾದಂಥ ರಾಜಯೋಗಗಳನ್ನು ಕೊಡುವಂಥ ಅವಕಾಶಗಳು, ಅಥವಾ ಒಂದು ಸಣ್ಣ ಬಿಸ್ನೆಸ್ ಕೈ ಹಾಕಿದರೆ ಅಂತಂದ್ರೆ 10 ಬಿಸ್ನೆಸ್ಸನ್ನು ಬ್ರ್ಯಾಂಚ್ ಮಾಡುವಂಥ ಯೋಗಗಳು, ಒಂದು ಯೂಟ್ಯೂಬರ್ಸ್ ಆಗಿದ್ರೆ 4 ಯೂಟ್ಯೂಬ್ ಮಾಡುವಂಥದ್ದು, ಅದರ ಜೊತೆಯಲ್ಲಿ ಬೇರೆ ಬೇರೆ ಕ್ರಿಯೇಟಿವ್ ಮಾಡುವಂತಹ ಅವಕಾಶಗಳು, ಅಥವಾ ಎಲ್ಲೋ ಒಂದು ಕಡೆಗೆ ಒಂದು ವಸ್ತ್ರದ ಅಂಗಡಿ ಅಥವಾ ಕ್ಲಾತ್ ಅಂಗಡಿ ಹಾಕಿದಿರಿ ಅಂತಂದರೆ ಅಂದರೆ ನಿಮ್ಮ ಕಡೆಯವರಿಗೆಲ್ಲ ಮಾಡಿಕೊಡುವಂಥದ್ದು. ಹೀಗೆ ಒಟ್ಟಿನಲ್ಲಿ ಅಂದರೆ ಅಭಿವೃದ್ಧಿಯ ಪಥಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥ ಪ್ರಯತ್ನ ಇದು ಸಾಮಾನ್ಯವಾಗಿ ಯಾವಾಗೂ ಸಿಗುವುದಿಲ್ಲ, ನಿಮಗೆ ಈಗ ಸಿಕ್ಕಿದೆ. ಹಾಗಾಗಿ ಇದನ್ನು ಬಿಡಬೇಡಿ, ಪರಿಶ್ರಮ ಪಡಿ, ಪರಿಶ್ರಮದಿಂದ ಮೇಲಕ್ಕೆ ಹೋಗುವಂಥ ಸಾಧ್ಯತೆಗಳು ಇರ್ತದೆ ನಿಮಗೆ. ಮತ್ತು ಮಂಗಲ ಕಾರ್ಯಗಳು ಬಹಳ ಮುಖ್ಯವಾಗಿ ಆಗುವಂತಹದ್ದು. ವೃಷಭ ರಾಶಿಯವರಿಗೆ ಜೀವನದಲ್ಲಿ ಮಂಗಳ ಕಾರ್ಯ ಆಗುವಂಥದ್ದು, ಜೀವನದಲ್ಲಿ ಏನು ಅಂದ್ಕೊಂಡಿದ್ದರೂ ಅದು ಸಿಗುವಂತಹದ್ದು. ಮತ್ತು ಆನೋಭದ್ರ ಕೃತವೋಜಂತು ವಿಶ್ವತಃ ಎಂಬುದಾಗಿ ವೇದಗಳಲ್ಲೆಲ್ಲ ಹೇಳ್ತದೆ, ಎಲ್ಲ ಒಳ್ಳೇದು ನಾನಿದ್ದಲು ಬರಲಪ್ಪ ಅಂತ ಕೇಳುವಂಥದ್ದು. ಹಾಗಾಗಿ ನೀವು ಕೇಳ್ತಾ ಇರ್ತೀರಿ, ಎಷ್ಟು ದಿವಸ ಬರ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಇವಾಗ ಅಂತಹ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳು ಬರುವಂತಹದ್ದು, ನೀವೇ ನಿಮ್ಮ ಮುಂದಾಳತ್ವದಲ್ಲಿ ಮಂಗಲ ಕಾರ್ಯಗಳನ್ನು ಮಾಡಿಸುವಂತಹದ್ದು, ಅಥವಾ ನೀವು ಮಾಡುವಂತಹದ್ದು, ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಸುಣ್ಣ ಬಣ್ಣಗಳನ್ನು ಮಾಡುವಂಥದ್ದು, ಅಥವಾ ಮನೆಯಲ್ಲಿ ಏನೋ ಒಂದು ರಿಪೇರಿ ಆಗಿದೆ ಅದನ್ನು ಮಾಡುವಂಥದ್ದು, ಅಥವಾ ಯಾರಿಗೂ ಕೆಲಸ ಕೊಡಿಸುವಂಥದ್ದು. ರಾಜಕೀಯ ವ್ಯಕ್ತಿಗಳಿದ್ದರೆ ನಿಮಗೊಂದು ಸಿಂಹಾಸನ ಅಥವಾ ನಿಮ್ಮ ಅಧ್ಯಕ್ಷ ಸ್ಥಾನ ಸಿಗುವಂಥದ್ದು ನಿಮಗೆ, ಅಥವಾ ನಿಮ್ಮ ಜೀವನದಲ್ಲಿ ಯಾವುದು ಆಗುವುದಿಲ್ಲ ಅಂಥೇಳಿ ಬಿಟ್ಟಿದ್ದೀರೋ, ಅಥವಾ ಯಾವ ಬಿಸ್ನೆಸ್ 10 ವರ್ಷದಿಂದ ಎಲ್ಲ ಲಾಸ್ ಆಗಿಬಿಟ್ಟಿದ್ದರೋ ಆ ಬಿಸ್ನೆಸ್ ಪುನಃ ನೀವಿದ್ದಲು ಬಂದು ಅದು ಕೈ ಹಿಡಿಯುವಂತಹದ್ದು. ಮತ್ತು ಯಾವುದೋ ಒಂದು ಆಸ್ತಿಪಾಸ್ತಿಗಳನ್ನು ಕಳ್ಕೊಂಡು ಇಲ್ಲ ಇದಿಷ್ಟು ಆಗೋಗಿದೆ ಎಲ್ಲ ನಾನು ಕಳ್ಕೊಂಡ್ಬಿಟ್ಟಿದ್ದೇನೆ ಅಂತೇಳಿ ಯೋಚನೆ ಮಾಡಿದಾಗ ಅಂಥ ಆಸ್ತಿಪಾಸ್ತಿಗಳು ನೀವಿದ್ದಲು ಬರುವಂತಹದ್ದು. ನೋಡಿ, ಇದೆಲ್ಲ ಎಷ್ಟು ಒಳ್ಳೆಯದಾದಂಥದ್ದಲ್ವ ಜೀವನದಲ್ಲಿ. ಇಂಥದ್ದು ಯಾವಾಗೂ ಸಿಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಇಂತಹ ಗಾಳಿ ಬಂದಿದೆ, ಇವಾಗ ತೂರ್ಕೊಳ್ಬೇಕು. ಇವಾಗ ಸರಿಯಾದಂಥ ಕೆಲಸ ಕಾರ್ಯಗಳನ್ನು ಪ್ಲ್ಯಾನ್ ಇಟ್ಟು ಮಾಡಿ ನಿಮಗೆ ಎಲ್ಲ ರೀತಿಯಾಗಿ ಸಕ್ಸಸ್ಫುಲ್ ಆಗುವಂತಹ ಬಹಳ ಉತ್ತಮವಾದಂಥ ಯೋಗಗಳು ನಿಮಗಿದೆ. ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದಂಥವರು ಒಂದು 5 ಜಾಗ್ರತೆ ವಹಿಸ್ಕೊಳ್ಳಿ ಅಂತೇಳಿ ಹೇಳ್ತೇನೆ. 1ನೇದಾಗಿ ಮಾತಿನ ಸ್ಥಾನದಲ್ಲಿ ಸ್ವಲ್ಪ ಜಾಗ್ರತೆ, ನೀವು ಮಾತಾಡುವಾಗ ಹೇಳುವಾಗ ಕೇಳುವಾಗ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ, ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು. 2ನೇದಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಒಪ್ಪದೇ ಇರಬಹುದು, ಯಾವುದೋ ಆಗುವುದಕ್ಕೆ ಆಗಿ ಯೋಚನೆ ಮಾಡಬೇಕು, ಹಾಗಲ್ಲ. ನೀವು ಈವಾಗೆ ಭಗವನ್ ನಾಮಸ್ಮರಣೆ ಮಾಡುವುದನ್ನು ಪ್ರತಿನಿತ್ಯವೂ ರೂಢಿ ಮಾಡ್ತಾ ಬನ್ನಿ, ಇದು ಬಹಳ ಒಳ್ಳೆಯದಾಗ್ತದೆ. ವಿಷ್ಣು ಸಹಸ್ರನಾಮ ಬಹಳ ಮುಖ್ಯವಾಗಿ ಹೇಳುವಂಥದ್ದು, ಗಜೇಂದ್ರ ಮೋಕ್ಷ ಹೇಳುವಂಥದ್ದು, ಭಾಗವತ ಸಪ್ತಾಹ ಮಾಡುವಂಥದ್ದು, ಗುರುಚರಿತ್ರೆ ಪಾರಾಯಣ ಮಾಡುವಂಥದ್ದು. ಹೀಗೆ ಆ ಕಾಲಕ್ಕೆ ನಿಮ್ಮ ಕೈಯಲ್ಲಿ ಏನು ಮಾಡಲಿಕ್ಕಾಗತ್ತೋ ಅದನ್ನು ನೀವು ಮಾಡ್ತಾ ಬನ್ನಿ. ಅಷ್ಟು ಇಷ್ಟು ಅಂತೇನಿಲ್ಲ. ನೀವು ಬಹಳ ಬ್ಯುಸಿ ಇರ್ತೀರಿ, ಬಹಳ ಸಮಯ ಇಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಹೇಗಾಗಿದೆ ಅಥವಾ ಹೊರದೇಶದಲ್ಲಿದ್ದವರು ಹೇಗಾಗಿದೆ ಅಂತಂದರೆ ಸಮಯ ಎನರ್ಜಿ ಎರಡೂ ಕೂಡ ಯಾರಿಗೂ ಇಲ್ಲ. ಹಾಗಾಗಿ ನಾವೆಲ್ಲ ವೀಡಿಯೋ ಮಾಡುವಾಗ ಮುಂಚೆಲ್ಲ 20 ನಿಮಿಷ ಅರ್ಧ ಗಂಟೆಗಟ್ಟಲೆ ವೀಡಿಯೋ ಮಾಡ್ತಾ ಇದ್ದೆ, ಈಗೆಲ್ಲ ಸಣ್ಣ ಸ್ಕ್ರಿಪ್ಟ್ ಬರೆದು ಮಾಡ್ತಾ ಇದ್ದೇನೆ. ಹಾಗಿದ್ದಾಗೂ ಕೂಡ ಒಂದೊಂದು ಶ್ಲೋಕವನ್ನಾದರೂ ಕೂಡ ಪಠನೆ ಮಾಡ್ತಾ ಬನ್ನಿ. ಉದಾಹರಣೆಗೆ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ದಿವಸ ಒಂದು ಶ್ಲೋಕ ಪಠನೆ ಮಾಡಿ ಒಂದಷ್ಟು ದಿವಸ ವಿಷ್ಣು ಸಹಸ್ರನಾಮವೇ ಮುಗಿದು ಬಿಡುತ್ತೆ ಅಲ್ವಾ. ಹನಿ ಹನಿ ಕೂಡಿ ಹಳ್ಳ ಅಂತ ಹೇಳ್ತಾರಲ್ಲ, ಅದನ್ನು ತಪ್ಪದೇ ಮಾಡಿ. ಹಾಗೆ 3ನೇದಾಗಿ ನೀವು ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು, ಸ್ವಲ್ಪ ಬೆಂಕಿ ಮತ್ತು ವಾಹನದಿಂದ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಮತ್ತು ಯಾರಿಗೆ ಹಣಕಾಸು ಕೊಟ್ಟಿದ್ದೀರೋ ಅವರಿಗೆ ತುಂಬ ತೊಂದರೆ ಕೊಟ್ಟು ಅದನ್ನು ವಾಪಸ್ ಕೊಡು ಹೇಳುವಂಥದ್ದನ್ನು ಮಾಡಿಕೊಳ್ಳುವಂತಹ ಪ್ರಯತ್ನ ಬೇಡ. ಇನ್ನು ಮುಂದೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಫೈನಾನ್ಸ್ ಮಾಡೋರು ಸ್ವಲ್ಪ ಹುಷಾರಿಕೆ ವಹಿಸ್ಕೊಳ್ಳುವಂಥದ್ದನ್ನು ಮಾಡಬೇಕು. ಹಾಗೆ 5ನೇದಾಗಿ ನಿಮ್ಮ ಜೀವನದಲ್ಲಿ ಸಾಧನೆಗಳು ಏನಿದೆಯೋ ಅದ್ರ ಕಡೆಗೆ ಹೋಗ್ತಾ ಬರಬೇಕು. ಹೇಗೆ ಅಂತಂದರೆ ಕುದುರೆಗೆ ಆ ಕಡೆ ಈ ಕಡೆ ಕಟ್ಟಿಬಿಡ್ತಾರೆ ಅಂತ ನೋಡಬಾರದು ಅಂತ. ನೀವು ಕೂಡ ಹಾಗೆ ನಿಮ್ಮ ಕೆಲಸ ಫೋಕಸ್ ಎಲ್ಲಿದೆಯೋ ಅಷ್ಟೇ ಯೋಚನೆ ಮಾಡ್ತಾ ಹೋಗಬೇಕು. ಇದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದವರು ಇದ್ರ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಳಿ. ನಕ್ಷತ್ರ ಪರಿಹಾರಗಳು ಏನು ಅಂತಂದರೆ, ಇರುವಂತಹ ವ್ಯಕ್ತಿಗಳು 1ನೇದಾಗಿ ಕೃತಿಕಾ ನಕ್ಷತ್ರ 2, 3, 4ನೇ ಪಾದ ಯಜ್ಞದ ಆರಾಧನೆ ಮಾಡಿ, ಯಜ್ಞಗಳು ಎಲ್ಲಿ ನಡೀತದೆ ಅಲ್ಲಿ ಹೋಗಿ ಸೇವೆಗಳನ್ನು ಮಾಡಿ, ಅಥವಾ ವೈಶ್ವಾನರಾಗ್ನಿ ಆಹಾರ ಕೊಡುವಂಥದ್ದು ಒಂದು ಅಗ್ನಿಯೇ. ಯಜ್ಞೋಮೈ ವಿಷ್ಣು ಎಂಬುದಾಗಿ ವೇದಗಳಲ್ಲೆಲ್ಲ ಹೇಳಿದ್ದಾರೆ. ನೀವು ಎಲ್ಲೆಲ್ಲಿ ಅನ್ನಾಹಾರಗಳನ್ನು ಕೊಡ್ತಿರೋದು ಕೂಡ ಯಜ್ಞ ಎಂಬುದಾಗಿ ಕರೀತಾರೆ. ಹಾಗೆ ಅನ್ನದಾನ ಮಾಡುವಂಥವರು, ಅಥವಾ ಒಂದು ತಿಂಗಳಲ್ಲಿ ಒಂದು ದಿವಸ ನಾನು ಮಾಡ್ತೇನಪ್ಪ, ಒಂದು ದೇವಸ್ಥಾನದ ಹತ್ರ ಯಾರ್ಯಾರು ಕಷ್ಟದಲ್ಲಿದ್ದವರು ಇರ್ತಾರೆ. ಯಾಕಂದರೆ ಭಿಕ್ಷುಕರು ಅಂತ ಹೇಳೋದಲ್ಲ, ಕಷ್ಟದಲ್ಲಿದ್ದಂಥವರು. ಯಾಕಂದರೆ ಕಷ್ಟದಲ್ಲಿದ್ದವರೇ ಇನ್ನೊಬ್ಬರ ಹತ್ರ ಕೈ ಕೇಳುವಂಥವ್ರಲ್ವ. ಹಾಗಾಗಿ ಕಷ್ಟದಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ ಒಂದು ದಿವಸ ನಾನು ಉಪಹಾರ ಕೊಡ್ತೇನೆ, ಒಂದು 4-5 ಜನಕ್ಕೆ ಅಂತ ಯೋಚನೆ ಮಾಡಿ, ಅಥವಾ ಒಂದಷ್ಟು ಜನಕ್ಕೆ ಊಟ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಯೋಚನೆ ಮಾಡಿ. ಇದು ಒಂದು ಯಜ್ಞ ಅಂತಲೇ ಹೇಳಿಸ್ಕೊಳ್ತದೆ. ಹೋಮ ಹವನ ಮಾಡುವಂಥದ್ದು ಬಹಳ ಉತ್ತಮವಾದಂಥ ಯಜ್ಞ. ಹಾಗಾಗಿ ಎಲ್ಲವೂ ಯಜ್ಞವೇ. ಪಂಚಮಹಾಯಜ್ಞಗಳಿದೆ, ಅದರ ಬಗ್ಗೆ ಹೇಳೋಣ. ಬೇರೆ ಬೇರೆ ಯಜ್ಞಗಳೆಲ್ಲ ಹೇಳ್ತದೆ. ಹಾಗಾಗಿ ಕೃತಿಕಾ ನಕ್ಷತ್ರ ಆಯಿತು. ಇನ್ನು ರೋಹಿಣಿ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಭಾಗವತ ಓದುವಂಥ ಪ್ರಯತ್ನ ಮಾಡಿ. ಯಾಕಂದರೆ ರೋಹಿಣಿ ನಕ್ಷತ್ರಕ್ಕೆ ಕೃಷ್ಣನ ನಕ್ಷತ್ರ ಇದು. ಹಾಗಾಗಿ ಶ್ರೀಮದ್ಭಾಗವತ
ಪುರಾಣ ಪುಣ್ಯ ಖಚಿತಂ ಶ್ರೀಕೃಷ್ಣ ಲೀಲಾಮೃತಂ ಎಂಬುದಾಗಿ ಹೇಳಿದ್ದಾರೆ. ಆ ಕೃಷ್ಣನ ಕಥೆಗಳನ್ನು, ಕೃಷ್ಣನ ಬಗ್ಗೆ ನಾವು ಕೇಳಬೇಕು. ನೋಡಿ, ಪ್ರಯತ್ನ ಮಾಡಿ ಜೀವನದಲ್ಲಿ ಈ ಒಂದು ನಕ್ಷತ್ರ ಪರಿಹಾರಗಳ ಮೂಲಕವಾಗೂ ಕೂಡ ಅನೇಕ ಧರ್ಮ ಗ್ರಂಥಗಳನ್ನು ಓದುವಂತಹ ಪ್ರಯತ್ನಗಳಾಗುತ್ತೆ. ಭಾಗವತ ಅಂತಂದು ಸುಲಭವಾದಂಥದ್ದಲ್ಲ. ಆ ದಶಮ ಸ್ಕಂದಲ ಇದೆ, ಅದು ನೀವು ಓದಿ, ನಿಮಗೆ ಗೊತ್ತಾಗುತ್ತೆ. ಆ ಭಾಗವತದ ಬಗ್ಗೆ ತಿಳ್ಕೊಳ್ಳಿ, ನೀವು ಎಷ್ಟು ಹೇಳ್ತದೆ ಅಂತೇಳಿ ನಿಮಗೆ ಅರ್ಥ ಆಗ್ತದೆ. ನೋಡೋಣ, ನಮ್ಮದೇ ಇನ್ನೊಂದು ದೇವತಾ ದರ್ಶನ ಅಂತಿದೆ. ಅದಕ್ಕೆ ಆ ಭಗವಂತನ ಶಕ್ತಿ ಕೊಟ್ಟು ಸಮಯ ಎಲ್ಲ ಕೊಟ್ಟರೆ ನಮಗೆಲ್ಲ ಭಾಗವತದ ಬಗ್ಗೆ ಪಾರಾಯಣ ಮಾಡಬೇಕು, ಮತ್ತು ದಶೋಪನಿಷತ್ತಿನ ಬಗ್ಗೆ ಪಾರಾಯಣ ಮಾಡಬೇಕು, ಮತ್ತು ಅದರ ಕಥಾ ಯಥಾರ್ಥವನ್ನು ಹೇಳಬೇಕು. ಮತ್ತು ವಿಶೇಷವಾಗಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಭಾಷ್ಯವನ್ನು ಬರೆದಿದ್ದಾರೆ, ಆ ಭಾಷ್ಯದ ಬಗ್ಗೆ ಹೇಳಬೇಕು. ಹಾಗೆ ಪತಂಜಲಿ ಯೋಗಸೂತ್ರದ ಬಗ್ಗೆ ಹೇಳಬೇಕು. ಈಗೆಲ್ಲ ನನಗೂ ಬಹಳ ಆಸೆ ಇದೆ. ಹಾಗಾಗಿ ನೀವೆಲ್ಲ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಕೂಡ ನೋಡಿ. ಅದು ಜಸ್ಟ್ ಬೆಳೀತಾ ಇರುವಂಥ ಮಗು, ಪುಟದಾಗ ಒಂದು 3,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರ ಅಗತ್ಯವಾಗಿ ಬೇಕಾಗಿದೆ. ಮುಂದೊಂದು ದಿವಸ ಇದರಲ್ಲಿ ಕೇವಲ ಜ್ಯೋತಿಷ್ಶಾಸ್ತ್ರ, 6 ಶಾಸ್ತ್ರದಲ್ಲಿ, ಷಟ್ಶಾಸ್ತ್ರದಲ್ಲಿ ಇದು ಜ್ಯೋತಿಷ್ಶಾಸ್ತ್ರದ ಪೂರಕವಾದಂಥದ್ದಷ್ಟೇ ಇದರಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡ್ತೇವೆ. ಇದರಲ್ಲಿ ಬೇರೆ ಯಾವುದೂ ಬರುವುದಿಲ್ಲ. ಸಣ್ಣ ಪುಟ್ಟ ಹಬ್ಬ ಹರಿದಿನಗಳು ಮಾಡಬಹುದು, ಆದರೆ ದೇವತಾ ದರ್ಶನದಲ್ಲಿ ಆಧ್ಯಾತ್ಮಿಕವಾದಂಥ ಚಿಂತನೆ, ಧರ್ಮಶಾಸ್ತ್ರಗಳು ಏನು ಹೇಳ್ತದೆ, ಸ್ಮೃತಿಗಳು ಏನು ಹೇಳ್ತದೆ, ವೇದಾಂಗಗಳು ಏನು ಹೇಳುತ್ತೆ, ಇದನ್ನೆಲ್ಲ ಸಣ್ಣದ ವಿಡಿಯೋ ಮಾಡಿ ಹಾಕಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದಿನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಯಾಕಂದರೆ ಇದಕ್ಕೆ ನಾನು ಬಹಳ ವಿಡಿಯೋ ಹಾಕ್ತಾ ಇರೋದೊಂದಕ್ಕೆ ಸಮಸ್ಯೆಗಳಾಗ್ತದೆ. ಇರಲಿ, ಕೃತಿಕಾ ನಕ್ಷತ್ರ ರೋಹಿಣಿ ಆಯಿತು. ಇನ್ನು ಮೃಗಶಿರಾ ನಕ್ಷತ್ರ 1, 2ನೇ ಪಾದ. ನೀವೇನು ಎಷ್ಟಾಗುತ್ತೋ ಅಷ್ಟು ಶ್ರೀರಾಮರಕ್ಷಾ ಸ್ತೋತ್ರ ಅಂತಿದೆ. ಇದೆಲ್ಲ ಸ್ತೋತ್ರಗಳು ಬಹಳ ಸುಲಭವಾಗಿ ಹೇಳುವಂತಹದ್ದು. ಹಾಗಾಗಿ ಶ್ರೀರಾಮರಕ್ಷಾ ಸ್ತೋತ್ರವನ್ನು ಹೇಳಿ, ಮತ್ತು ಅಧ್ಯಾತ್ಮ ರಾಮಾಯಣ ಹೇಳುವಂಥ ಒಂದು ಗ್ರಂಥ ಇದೆ. ನೀವು ಕೇಳಿರ್ತೀರಿ, ರಾಮಾಯಣದಲ್ಲಿ ಬಹಳ ರಾಮಾಯಣಗಳೆಲ್ಲ ಇದೆ ಅಲ್ವಾ. ಹಾಗಾಗಿ ಅಧ್ಯಾತ್ಮ ರಾಮಾಯಣವನ್ನು ಅಥವಾ ಶ್ರೀರಾಮರಕ್ಷಾ ಸ್ತೋತ್ರವನ್ನು ಸದಾಕಾಲ ಪಠನೆ ಮಾಡಿ, ಇದು ಬಹಳ ಒಳ್ಳೆಯದಾದಂಥದ್ದು. ಇಷ್ಟು ಮಾಡ್ತಾ ಬನ್ನಿ. ಹಾಗಾಗಿ ಪಂಚಮಹಾಪುರುಷ ಯೋಗದಂತಹ ಯೋಗಗಳು ನಿಮ್ಗೆ ಉಂಟಾಗಿ ಬಹಳ ಒಳ್ಳೆಯದನ್ನು ಮಾಡಲಿ ಶನೇಶ್ವರನು ಅಂಥೇಳಿ. ಈಗ ನಿಮಗೆ ಈ ಸಮಯವನ್ನು ಬಿಡಬೇಡಿ. ಇಂಥ ಸಮಯ ಸಿಕ್ಕಿದೆ. ಸಮಯ ಬಂದಾಗ, ಅವಕಾಶ ಇದ್ದಾಗ ನೀವು ಒಳ್ಳೆಯ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿ, ಪ್ಲ್ಯಾನ್ ಮಾಡಿ. ಆ ಪ್ಲ್ಯಾನನ್ನು ಸಕ್ಸಸ್ಫುಲ್ ಆಗುವಾಗೆ ಶನೇಶ್ವರನು ಅನುಗ್ರಹಿಸಲಿ ಅಂಥೇಳಿ ಶನೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಯಾರಿಗೆ ಇಂತಹ ಅನೇಕ ಜ್ಯೋತಿಷ್ಶಾಸ್ತ್ರದ ವಿಡಿಯೋಗಳು ಇಷ್ಟ ಆಗಿದೆಯೋ, ಬೇಕಾಗಿದೆಯೋ, ಫಲಗಳ ಬಗ್ಗೆ ಆಸಕ್ತಿ ಇದೆಯೋ, ಯಾಕಂದರೆ ಇದು ಫಲಗಳನ್ನು ಹೇಳುವಂತಹ, ನಿರ್ದೇಶನ ಮಾಡುವಂಥದ್ದು. ಜ್ಯೋತಿಷ್ಶಾಸ್ತ್ರದಲ್ಲಿ ಅನೇಕ ಭಾಗಗಳಿದೆ. ಯಾಕಂದರೆ ಖಗೋಳ ಅಂತ ಅಧ್ಯಯನ ಅಂತಿದೆ, ನೀವು ಕೇಳಿರ್ತೀರಿ ನೋಡಿ, ಖಗೋಳ ಅಂತ ಅಧ್ಯಯನ ಅಂತ. ಹಾಗೆ ಗಣಿತ ಶಾಸ್ತ್ರಗಳು, ಇದೆಲ್ಲ ಫಲಭಾಗಗಳು. ಜ್ಯೋತಿಷ್ಶಾಸ್ತ್ರದ ಒಂದಷ್ಟು ಕೊನೆಯ ಭಾಗಗಳು, ಫಲಭಾಗಗಳು. ಗಣಿತಗಳಿದೆ, ಲೆಕ್ಕಾಚಾರಗಳಿದೆ, ಗ್ರಹಣಾದಿಗಳಿದೆ, ಲೀಲಾವತಿ ಗಣಿತ, ಹೀಗೆ ಬೇರೆ ಬೇರೆ ಗಣಿತಗಳಲ್ಲಿ ಅದನ್ನು ಕೂಡ ಮಾಡಬೇಕು ಅಂತಿದೆ. ಅದನ್ನೆಲ್ಲ ಆದರೆ ಆಸಕ್ತರು ಬಹಳ ಕಡಿಮೆ ಇದ್ದೀರಿ ನೀವು. ಎಷ್ಟು ಜನಕ್ಕೆ ಜ್ಯೋತಿಷ್ಶಾಸ್ತ್ರದ ಬಗ್ಗೆ ಆಸಕ್ತಿ ಇದೆಯೋ ಹಾಗಿದ್ದಾಗ ನಾವು ಅದನ್ನೆಲ್ಲ ವಿಡಿಯೋ ಮಾಡಬಹುದು. ಯಾಕಂದರೆ ಅದೆಲ್ಲ ಅಷ್ಟು ಸುಲಭವಾಗಿ ಅರ್ಥ ಆಗುವುದಲ್ಲ. ಈ ಫಲಗಳಾದರೆ ಬೇಗನೆ ಅರ್ಥ ಆಗ್ತದೆ. ಓಹೋ, ವೃಷಭರಾಶಿಯವರು ಚೆನ್ನಾಗಿದೆ ಅಂತಂದರೆ ಖುಷಿಯೂ ಆಗುತ್ತೆ, ಒಳ್ಳೆ ರೀತಿಯಾಗಿ ನಿಮ್ಗೆ ಆಗತ್ತೆ ಅಂತ ಅನಿಸ್ತದೆ. ಹಾಗಾಗಿ ರಾಶಿ ಅಂತಂದರೆ ನೋಡ್ತೀರಿ ನೀವು. ಹಾಗಾಗಿ ಆ ರಾಶಿಗೆ ಎಲ್ಲವನ್ನೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.